ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಗೃಹಲಕ್ಷ್ಮಿ ಹಣ ಸಾಕಷ್ಟು ತಿಂಗಳುಗಳಿಂದ ಬಂದಿಲ್ಲ. ಅಂದರೆ ಗೃಹಲಕ್ಷ್ಮಿ ಹಣ 3 ತಿಂಗಳುಗಳಿಂದ ಜನರ ಅಂದರೆ ಮಹಿಳೆಯರ ಖಾತೆಗೆ ಹೋಗಿಲ್ಲ. ಜೊತೆಗೆ ಅನ್ನಭಾಗ್ಯದ ಹಣ ಅನ್ನಭಾಗ್ಯದ ಯೋಜನೆಯಲ್ಲಿ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. 5 kg ಕೇಂದ್ರ ಸರ್ಕಾರದ್ದು, 5 kg ರಾಜ್ಯ ಸರ್ಕಾರದ್ದು. 5 kg ಕೇಂದ್ರ ಸರ್ಕಾರದ ಏನಿದೆ ಅದು ಅದರ ಪಡಗದು ಹೋಗ್ತಾ ಇದೆ. ಇನ್ನು 5 kg ರಾಜ್ಯ ಸರ್ಕಾರದ ಏನಿದೆ ಅದರ ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ ಹಣವನ್ನು ಹಾಕೊಂಡು ಬರ್ತಾಯಿದ್ರು ಕಳೆದ 1 ವರ್ಷದಿಂದ. ಆದರೆ ಈಗ 1.5 ವರ್ಷದಿಂದ. ಆದರೆ ಈಗ ಕಳೆದ ಒಂದು 5 ತಿಂಗಳಿಂದ ಅನ್ನಭಾಗ್ಯದ ಹಣ ಸಾಕಷ್ಟು ಜಿಲ್ಲೆಗಳಿಗೆ ಹೋಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಕೆಲವೊಂದು ಜಿಲ್ಲೆಗಳಿಗೆ ಹೋಗಿರ್ಬೋದು, ಆದರೆ ಬಹುತೇಕ ಜಿಲ್ಲೆಗಳಿಗೆ 5 ತಿಂಗಳಿಂದ ಹಣ ಹೋಗಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಜನರು ಕೂಡ ತಮ್ಮ ಒಂದು, ಏಕೆಂದರೆ ಅದು ಪದೇ ಪದೇ ರಿಪೀಟ್ ಆಗ್ತಾ ಇದೆಯಲ್ಲ, ಅವಾಗವಾಗ ಕೊಡದೆ ನಿಲ್ಲಿಸ್ತಾ ಇರೋವಂಥದ್ದು. ಅದರಿಂದ ಕೆಲವರೆಲ್ಲ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇನ್ನು ಕೆಲವರೆಲ್ಲ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಇನ್ನು BJP ಕೂಡ ಈ ಬಗ್ಗೆ ಸರ್ಕಾರನ ಪ್ರಶ್ನೆ ಮಾಡಿದೆ. ಗೃಹಲಕ್ಷ್ಮಿ ಹಣನೂ ಬಿಟ್ಟಿಲ್ಲ, ಅನ್ನಭಾಗ್ಯದ ಹಣನೂ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಟೀಕೆ ಕೂಡ ಮಾಡ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರೋ ಅವರಿಗೆ ಯಾವಾಗ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಜೊತೆಗೆ ಅನ್ನಭಾಗ್ಯದ ಹಣ ಕೂಡ ಯಾವಾಗ ಬರುತ್ತೆ ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಇವಾಗ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಹೋಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಏನಿದ್ದಾರೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳಾದಂತಹ ಅಂದರೆ ಗ್ಯಾರಂಟಿ ಯೋಜನೆಗೆ ಒಂದು ರೀತಿಯಾಗಿ ಅನೌನ್ಸ್ ಮಾಡಿದಂತಹ ರೂವಾರಿಗಳಾದಂತಹ DK ಶಿವಕುಮಾರ್ ಅವರು ಕೂಡ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನು ಕೇಳೋಣ. ನೆಕ್ಸ್ಟ್ ನಿಮಗೆ ಯಾವಾಗ ಬರುತ್ತೆ ಏನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅನ್ನಭಾಗ್ಯದ ವಿಚಾರಕ್ಕೆ ಬರೋಣ. ಗೃಹಲಕ್ಷ್ಮಿದ ಆಮೇಲೆ ಮಾತಾಡೋಣ. ಅನ್ನಭಾಗ್ಯದ ಹಣ ಬಂದು ಕಳೆದ 5 ತಿಂಗಳಿಂದ ಯಾರಿಗೂ ಕೂಡ ತಲುಪಿಲ್ಲ. ಅಂದರೆ 1 kgಗೆ 34 ರೂಪಾಯಿ ಅಂತೆ, 5 kgಗೆ 170 ರೂಪಾಯಿ. ಅಂದರೆ ಒಬ್ಬ ವ್ಯಕ್ತಿಗೆ 170 ರೂಪಾಯಿ. ಆ ಒಂದು ಮನೆಯಲ್ಲಿ 4 ಜನ ಸದಸ್ಯರಿದ್ದರೆ ಆ ಒಂದು ಟೋಟಲ್ 680 ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಅಕೌಂಟ್ಗಳಿಗೆ ಹಾಕ್ತಾಯಿದ್ರು. ಆದರೆ ಕಳೆದ 5 ತಿಂಗಳಿಂದ ಹಣ ಹೋಗಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ಜನ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲವರೆಲ್ಲ ನಮಗೆ ಹಣನೇ ಬೇಡ, ಅದ್ರ ಬದಲು ಬೇರೆ ಏನು ದಿನಸಿ ಸಾಮಗ್ರಿಗಳು ಕೊಡಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಆಲೋಚನೆ ಕೂಡ ನಡೆದಿತ್ತು. ಏನು ತಾಳೆ ಎಣ್ಣೆ, ಜೊತೆಗೆ ಒಂದಷ್ಟು ಐಟಮ್ಗಳು, ಬೇಳೆ, ಹೀಗೆ ಒಂದು 4-5 ಐಟಮು ಜನರಿಗೆ ಯೂಸ್ ಆಗುವಂಥದ್ದು, ಅಂದರೆ ದಿನಸಿ ಪದಾರ್ಥಗಳ ರೂಪದಲ್ಲಿ ಕೊಡಿ ಅಂತ ಹೇಳಿದರು. ಅದ್ರ ಬಗ್ಗೆನೂ ಸಾಕಷ್ಟು ಆಯಿಲ್ ಮಿಲ್ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದರು. ಬರುತ್ತೆ ಇನ್ನೊಂದು 2 ತಿಂಗಳಲ್ಲಿ ಅಂತ ಹೇಳಿದ್ರು. ಅದನ್ನು ಕೂಡ ಯಾಕೋ ಸ್ಟಾಪ್ ಮಾಡಿ ಮತ್ತೆ 34 ರೂಪಾಯಿ ಕೊಡೋದಕ್ಕೇ ಶುರು ಮಾಡಿದ್ರು. ಆದರೆ ಈಗ ಕೇಂದ್ರ ಸರ್ಕಾರ ಹೆಚ್ಚುವರಿ 5 kg ಅಕ್ಕಿಯನ್ನು ಕೂಡ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅನ್ನಭಾಗ್ಯದ ಯೋಜನೆಯಲ್ಲಿ ಶುರುವಿನಲ್ಲಿ ಆಶ್ವಾಸನೆ ಕೊಟ್ಟಂಥದ್ದೇ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು. ಅಂದರೆ 5 kg ಕೇಂದ್ರ ಸರ್ಕಾರದ್ದು, ಇನ್ನು 5 kg ನಾವು ರಾಜ್ಯ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದರು. 5 kg ಅಕ್ಕಿಯನ್ನು ಶುರುವಿನಲ್ಲಿ ದಾಸ್ತಾನು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಕೊಡಲಿಲ್ಲ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ. ಆಗ ಏನು ಮಾಡಿದ್ರು, ಇವರು ಹಣವನ್ನೇ ಕೊಡೋದಕ್ಕೆ ಶುರು ಮಾಡಿದ್ರು. 1 kgಗೆ 34 ರೂಪಾಯಿ ಅಂತ ಕೊಡ್ತಾ ಇದ್ದಾರೆ. ಆದರೆ ಈಗ ಕೇಂದ್ರ ಸರ್ಕಾರ 1 kgಗೆ ಕೇವಲ 22 ರೂಪಾಯಿಗೆ ನಾವು ಅಕ್ಕಿಯನ್ನು ಕೊಡೋಕೆ ರೆಡಿ ಇದ್ದೀವಿ, ದಾಸ್ತಾನು ಜಾಸ್ತಿ ಇದೆ, ರಾಜ್ಯ ಸರ್ಕಾರವೇ ತಗೋತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಒಂದು ಆರೋಪವನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ಮುಕ್ತ ಮಾರುಕಟ್ಟೆಯಲ್ಲಿ ಅದೇ ರೇಟಿಗೆ ಎಲ್ಲ ರಾಜ್ಯಗಳಿಗೂ ಕೊಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ನಮ್ಮ ಒಂದು ರಾಜ್ಯ ಸರ್ಕಾರ ಏನಕ್ಕೆ ಮನಸ್ಸು ಮಾಡ್ತಾ ಇಲ್ಲ 22 ರೂಪಾಯಿಗೆ ಅಕ್ಕಿಯನ್ನು ತೊಗೊಳಕ್ಕೆ? ಯಾಕಂದರೆ ಆ ರೀತಿಯಾಗಿ ಏನಾದರೂ ಅಕ್ಕಿ ತೊಗೊಂಡು ಪ್ರತಿ ತಿಂಗಳು 10 kg ಅಕ್ಕಿಯನ್ನೇ ಜನರಿಗೆ ತಲುಪಿಸೋದಕ್ಕೆ ಶುರು ಮಾಡಿದ್ರೆ 2,000 ಕೋಟಿ ರೂಪಾಯಿ ಹಣ ಏನೋ ವಾರ್ಷಿಕವಾಗಿ ಉಳಿಯುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ಆದರೆ ಯಾಕೋ ರಾಜ್ಯ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ನಾವು ನಗದನ್ನೇ ಹಣವನ್ನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು 34 ರೂಪಾಯಿ ರೀತಿ ಕೊಡ್ತಾ ಇದ್ದಾರೆ. ಆದರೆ ತಿಂಗಳು ಕರೆಕ್ಟಾಗಿ ಹಣ ಬರ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಅಂತೂ ಇದೆ. ಈ ಹಿಂದೆನೂ ಸಾಕಷ್ಟು ಸತಿ 2 ತಿಂಗಳು 3 ತಿಂಗಳಾದ್ರೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಆಗಿತ್ತು. ಆದರೆ ಈಗ 5 ತಿಂಗಳಿಂದ ಕೆಲವೊಂದು ಜಿಲ್ಲೆಗಳಲ್ಲಿ 5 ತಿಂಗಳಿಂದ ಅನ್ನಭಾಗ್ಯದ ಹಣ ಬಂದಿಲ್ಲ. ಈ ಒಂದು ವಿಚಾರ ಈಗ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿದೆ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಹಣವೂ ಕೂಡ ಕಳೆದ 3 ತಿಂಗಳಿಂದ ಮಹಿಳೆಯರ ಖಾತೆಗೆ ಬರ್ತಾ ಇಲ್ಲ. ಬಹುತೇಕ ಜಿಲ್ಲೆಗಳಲ್ಲಿ, ಯಾವ ಜಿಲ್ಲೆಗಳು ಅಂತ ಅನ್ಕೋಬೋದು, ಬರ್ತಾ ಇಲ್ಲ. ಈ ಬಗ್ಗೆ ಎಲ್ಲರೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಯಾಕೋ ದೊಡ್ಡ ವಿವಾದ ಆಗೋ ಥರ ಕಾಣ್ತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ಅನ್ನಭಾಗ್ಯ ಯೋಜನೆ ಹಣ, ಗೃಹಲಕ್ಷ್ಮಿ ಯೋಜನೆ ಹಣ, ಯಾವುದೇ ಯೋಜನೆಯನ್ನು ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ 3 ತಿಂಗಳು 5 ತಿಂಗಳಿಂದ ಕೊಡ್ತಾ ಇಲ್ವಲ್ಲ, ಸೊ ಇದನ್ನು ಹಿಂಗೆ ಸೈಲೆಂಟಾಗಿ ಸ್ಟಾಪ್ ಮಾಡಿಬಿಡ್ತಾರ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಪ್ರಶ್ನೆ ಕೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅನ್ನಭಾಗ್ಯ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಯೋಜನೆಯನ್ನು ನಿಲ್ಲಿಸುವಂತಹ ಪ್ರಶ್ನೆಯೇ ಇಲ್ಲ. ಅನ್ನಭಾಗ್ಯದ ಹಣ 3 ತಿಂಗಳುಗಳಿಂದ ಬಾಕಿ ಇರೋದು ನನಗೆ ಗೊತ್ತಿರಲಿಲ್ಲ, ತಕ್ಷಣ ಬಿಡುಗಡೆ ಮಾಡಲಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಫಲಾನುಭವಿಗಳ ಖಾತೆಗೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಲ್ಲಿಯವರೆಗೆ ಬಿಡುಗಡೆಯನ್ನು ಮಾಡಿದ್ದೀವಿ ಅಂತ ಅಂದಮೇಲೆ ಮುಂದೆ ಕೂಡ ಬಿಡುಗಡೆ ಮಾಡೇ ಮಾಡ್ತೀವಿ, ನಾವು ಕೊಟ್ಟು ಮಾತಿನಂತೆ ನಡೀತೀವಿ ಅಂತ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ 3 ತಿಂಗಳುಗಳಿಂದ ಫಲಾನುಭವಿಗಳಿಗೆ ಖಾತೆಗೆ ಹೋಗಿಲ್ಲ. ಈ ಹಣನ ನಾವು ಹಾಕ್ತೇವೆ,
ಕೊಟ್ಟ ಮಾತಿನಂತೆ ನಾವು ನಡೀತೇವೆ ಅಂತ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರಿಗೆ ಬಿಡುಗಡೆ ಆಗದೇ ಇರೋದ್ರ ಬಗ್ಗೆ ಲಕ್ಷ್ಮಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೋಸ್ಕರ ತಾಲೂಕ್ ಪಂಚಾಯತಿ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ವರ್ಗಾಯಿಸೋದು ನಿಧಾನವಾಗಿದೆ. ಸದ್ಯದಲ್ಲೇ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ತಾಲೂಕ್ ಪಂಚಾಯತಿ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ರವಾನೆ ಆಗ್ತಾ ಇದೆ. ಉಪನಿರ್ದೇಶಕರ ಮೂಲಕ ಹಣ ಕೂಡ ಹಾಕಲಾಗುತ್ತೆ. ಆರ್ಥಿಕ ಇಲಾಖೆಯಿಂದ ಹಣ ಬಂದು 15 ದಿನ ಆಲ್ರೆಡಿ ಆಗಿದೆ. ಆದರೆ ತಾಲೂಕ್ ಪಂಚಾಯತಿ ಕಚೇರಿಗಳಿಗೆ ತಾಲೂಕ್ ಪಂಚಾಯತಿ ಕಚೇರಿಗಳಿಂದ ಇಲಾಖೆಗೆ ದುಡ್ಡು ಬರೋದು ತಡವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಸದ್ಯದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತೀವಿ ಅಂತ ಅಂದ್ಬಿಟ್ಟು ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇನ್ನು ಅನ್ನಭಾಗ್ಯದ ಹಣದ ಬಗ್ಗೆ ಮಾಹಿತಿಯನ್ನು ನೀಡೋದಾದರೆ ಇದ್ರ ಬಗ್ಗೆಯೂ ಕೂಡ ಆಹಾರ ಇಲಾಖೆ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿರೋ ಪ್ರಕಾರ ಆರ್ಥಿಕ ಇಲಾಖೆಯ ಹಣ ಬಿಡುಗಡೆ ಮಾಡಾಗಿದೆ. ಆದರೆ ಆಯುಕ್ತರ ಆದೇಶದ ಮೇರೆಗೆ ಕೆಲವು ಜಿಲ್ಲೆಗಳ ಫಲಾನುಭವಿಗಳಿಗೆ ಹೆಚ್ಚುವರಿ ಅಕ್ಕಿಯ ಹಣ DBT ಮೂಲಕ ವರ್ಗಾವಣೆ ಆಗಿದೆ. ಆದರೆ ಬಹುತೇಕ ಜಿಲ್ಲೆಗಳಿಗೆ ಹಣ ರವಾನೆ ಆಗಿಲ್ಲ. ಎಲ್ಲ ಜಿಲ್ಲೆಗಳಿಗೂ ಕೂಡ ಏಕಕಾಲಕ್ಕೆ ಬಿಡುಗಡೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಹಣ ವರ್ಗಾವಣೆಯಲ್ಲಿ ವಿಳಂಬವಾಗಿದೆ. ಹಂತ ಹಂತವಾಗಿ ಹಣವನ್ನು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡ್ತೀವಿ, ಬಾಕಿ ಮೊತ್ತವನ್ನು ಸೇರಿಸಿ ನೀಡಲಾಗುತ್ತೆ ಅಂತ ಅಂದ್ಬಿಟ್ಟು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಯೊಬ್ಬರು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಆದರೆ ಏನು ಇದು ರಿಪೀಟ್ ಆಗ್ತಾ ಇದೆ. 2 ತಿಂಗಳು 3 ತಿಂಗಳು ಬ್ಯಾಲೆನ್ಸ್ ಉಳ್ಕೊಳ್ಳೋದು. ಒಂದು ಸತಿ ಅನ್ನಭಾಗ್ಯ ಹಣ ಯೋಜನೆಗೆ ಹಣವನ್ನು ಹಾಕಿದ್ರೆ ಇನ್ನೊಂದು ಸತಿಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಹಾಕೋದು ಅಷ್ಟೇನಲ್ಲ. ಸಾಕಷ್ಟು ತಿಂಗಳುಗಳಿಂದ ಇದು ಸಮಸ್ಯೆ ಇದೆ. ನಾನು ಕೂಡ ಶುರುವಿಂದನೂ ಹೇಳ್ತಾ ಇದ್ದೀನಿ. ಯೋಜನೆ ಶುರುವಾದಾಗ ಏನು ವಿಡಿಯೋ ಮಾಡಿದೆ ಆಗಲಿಂದನೂ ಹೇಳಿದ್ದೀನಿ. ದಯವಿಟ್ಟು ಯಾರೇ ಆದ್ರೂ ಈ ಯೋಜನೆಯ ಹಣಗಳನ್ನು ನಂಬಿಕೊಂಡು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಬೇಡಿ. ಹೆಣ್ಮಕ್ಳು ಏನು ಮಾಡ್ತಾರೆ, ಹೆಂಗೂ 2-2 ಸಾವಿರ ರೂಪಾಯಿ ಬರುತ್ತಲ್ಲ ಅಂತ ಒಂದು ಚೀಟಿ ಹಾಕ್ಕೊಳ್ಳೋದಾಗಿರ್ಬೋದು, ಅಥವಾ ಸಂಘದಲ್ಲಿ ಸಾಲ ತೊಗೊಂಬಿಟ್ಟು ಆ ಸಾಲವನ್ನು ಕಟ್ಟೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಂಬ್ಕೊಳ್ಳೋದು, ಈ ರೀತಿಯೆಲ್ಲ ಮಾಡಿಬಿಡ್ತಾರೆ ಅನ್ನೋದು ನನಗೆ ಮುಂಚಿಂದನೂ ಒಂದು ಅಂದಾಜಿತ್ತು. ಅದಕ್ಕೋಸ್ಕರ ಶುರುವಿಂದನೂ ಹೇಳ್ಕೊಂಬರ್ತಾ ಇದ್ದೀನಿ. ದಯವಿಟ್ಟು ಯಾರೂ ಸಹ ಈ ಥರ ಸರ್ಕಾರದ ಯೋಜನೆಗಳು ಅಥವಾ ಸರ್ಕಾರದ ಪಿಂಚಣಿಗಳನ್ನು ನಿಮ್ಮ ಒಂದು ಸ್ವಂತ ಪಿಂಚಣಿ ಆದರೆ ಓಕೆ, ಏನೂ ತೊಂದರೆ ಇಲ್ಲ. ಸರ್ಕಾರದ ಯೋಜನೆಗಳಿಂದ ಬರುವಂತಹ ಹಣವನ್ನು ನಂಬಿಕೊಂಡು ಯಾರೂ ಕೂಡ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ ರೀತಿ ಮಾಡಿಕೊಂಡ್ರೆ ನೋಡಿ, ಇವಾಗ 5 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ, 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಸೊ ದಯವಿಟ್ಟು ಆ ಥರ ಯೋಜನೆಗಳನ್ನು ನಂಬಿಕೊಂಡು ಕಮಿಟ್ಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ದುಡಿತೀರಲ್ಲ ನೋಡಿ, ನಿಮ್ಮ ದುಡಿಮೆ ಮೇಲೆ ನಿಮಗೆ ನಂಬಿಕೆ ಇರುತ್ತಲ್ಲ, ಆ ಟೈಮ್ನಲ್ಲಿ ನಿಮ್ಮ ದುಡಿಮೆಗೆ ತಕ್ಕಂತೆ ಕಮಿಟ್ಮೆಂಟ್ಗಳನ್ನ ಮಾಡಿಕೊಂಡ್ರೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಸೊ ನಿಮ್ಮ ಮೇಲಿನ ನಂಬಿಕೆ ಈ ಸರ್ಕಾರಕ್ಕಿಂತ ದೊಡ್ಡದಾಗಿರುತ್ತೆ. ಸೊ ಆಲೋಚನೆ ಮಾಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ, ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅಂದರೆ ಎರಡರ ಹಣ ಕೂಡ ಬಿಡುಗಡೆ ಆಗಿದೆಯಂತೆ. ಬಿಡುಗಡೆ ಆಗಿ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗಳಿಗೆ ಬಂದಿಲ್ಲ. ಸರ್ಕಾರದಿಂದ ಬಿಡುಗಡೆ ಆಗಿದೆ, ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದೇ ಫೆಬ್ರವರಿ ಎಂಡಲ್ಲಿ ಮತ್ತು ಮಾರ್ಚ್ ಏನು ನಮ್ಮದು ವಾರ್ಷಿಕ ಅಂತ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೀವಿ, ಆ ಫೈನಾನ್ಷಿಯಲ್ ಇಯರ್ ಶುರು ಆಗೋದಕ್ಕಿಂತ ಮುಂಚೆ ಈ ಹಳೆ ಫೈನಾನ್ಷಿಯಲ್ ಇಯರ್ ಏನಿದೆ ಅಷ್ಟರದ್ದು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆಯ 3 ತಿಂಗಳ ಕಂಪ್ಲೀಟ್ ಹಣವು ಕೂಡ ಒಟ್ಟಿಗೆ ನಿಮಗೆ 6,000 ರೂಪಾಯಿನ ಹಾಕ್ತಾರೆ. ಅನ್ನಭಾಗ್ಯ ಯೋಜನೆಯ ಹಣ 5 ತಿಂಗಳದು ಕೆಲವೊಂದು ಜಿಲ್ಲೆಗಳಿಗೆ ಬಂದಿಲ್ಲ, 5 ತಿಂಗಳದು ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 2 ತಿಂಗಳು ಆ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು. ಅಂದರೆ ಕೆಲವೊಂದು ದಿನಗಳ ವ್ಯತ್ಯಾಸದಲ್ಲಿ 2 ತಿಂಗಳು 1 ತಿಂಗಳು ಈ ರೀತಿ ಮಾಡ್ಬೋದು. ಒಟ್ಟಿಗೆ 5 ತಿಂಗಳ ಹಣ ಬರೋದಿಲ್ಲ. ಹಂತ ಹಂತವಾಗಿ 2 ತಿಂಗಳು 1 ತಿಂಗಳು ಈ ರೀತಿಯಾಗಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಫೆಬ್ರವರಿ ಎಂಡಲ್ಲಿ ನಿಮಗೆ 2 ಯೋಜನೆಯ ಹಣ, ಗೃಹಲಕ್ಷ್ಮಿ ಯೋಜನೆಯ ಹಣ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ 2 ಕೂಡ ತಲುಪುತ್ತೆ ಅನ್ನುವಂತಹ ಮಾಹಿತಿಯನ್ನು ನಾನು ಕೂಡ ಕೆಲವೊಂದು ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಸಿಕ್ಕಿರುವಂಥದ್ದು. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯ ಒಂದು ಹಣದ ಬಾಕಿ ಏನಿದೆ ಯಾವಾಗ ಜಮೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿಯಾಗಿರುತ್ತೆ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೂ ಹೇಳ್ತೀನಿ, ಈ ಒಂದು ಯೋಜನೆಗಳ ಹಣವನ್ನು ನಂಬಿಕೊಂಡು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇವೆಲ್ಲವೂ ಕೂಡ ಎಕ್ಸ್ಟ್ರಾ ದುಡಿಮೆಯ ಜೊತೆಗೆ ಇದೊಂಥರ ಸೇವಿಂಗ್ಸ್ ಥರ ಅದ್ರ ಪಾಡ್ಗದು ಬಂದಾಗ ಸೇವಿಂಗ್ಸ್ ಆಗಲಿ ಅನ್ನೋ ರೀತಿಯಲ್ಲಿ ಮಾಡ್ಕೋತಾ ಹೋಗಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ವಿಡಿಯೋ ಕೊನೆಯಲ್ಲಿ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಬೇಕಿದ್ದಲ್ಲಿ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ಫೋನ್ ನಂಬರ್ಗೆ ಫೋನನ್ನು ಮಾಡಿ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡಿ. ಪುಸ್ತಕ ಓದಿದಂಥ ಒಂದು ಎಮೋಷನಲ್ ಲವ್ ಸ್ಟೋರಿ ಕಾದಂಬರಿ ಇದಾಗಿರುತ್ತೆ, ಒಂದು ಪ್ರೀತಿಯ ಕಥೆ ಇದಾಗಿರುತ್ತೆ. ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ, ಅದಕ್ಕೆ ತಪ್ಪದೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಆಲ್ರೆಡಿ ಈ ಪುಸ್ತಕ ಓದಿರೋರು ಮುಂದಿನ ಭಾಗಕ್ಕಾಗಿ ಕೇಳ್ತಾ ಇದ್ದೀರಾ, ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ ಬೇಗ ಕೊಡಿ ಅಂತ ಅಂದ್ಬಿಟ್ಟು. ಸದ್ಯದಲ್ಲೇ ಭಾಗ 2 ಕೂಡ ನಿಮ್ಮ ಒಂದು ಕೈ ತಲುಪುತ್ತೆ.
ಇದಿಷ್ಟು ಇವತ್ತಿನ ವಿಡಿಯೋ. ತಪ್ಪದೆ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ. ಖಂಡಿತ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮೊಂದು ಹಣವನ್ನು ಖಂಡಿತವಾಗ್ಲೂ ರಿಟರ್ನ್ ಮಾಡಲಾಗುತ್ತೆ. ಒಮ್ಮೆ ನನಗೋಸ್ಕರ ಒಮ್ಮೆ ಓದಿ ನೋಡಿ. ಇಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.